ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್. ಎಲ್ಲ CET ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. CET ಪರೀಕ್ಷೆ ಎಕ್ಸಾಮ್ ಫಿಕ್ಸ್ ಆಗಿ ಏನೆಲ್ಲ ಮಾಹಿತಿಗಳು ಅದ್ರ ಬಗ್ಗೆ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮಗೆ ಗೊತ್ತಿರೋಗೆ ಬರೋಬ್ಬರಿ 43 ಅಂಕಗಳು ಔಟ್ ಆಫ್ ಸಿಲೆಬಸ್ ಇಂದ ಬಂದಿದೆ ಅಂತೇಳಿ ಮಾಹಿತಿ ಕೂಡ ಬರ್ತಾ ಇದೆ. ಇದರ ಬಗ್ಗೆ ಮಾಧ್ಯಮದಲ್ಲಿ ಕೂಡ ಎಲ್ಲ ಕಡೆ ಪ್ರಚಾರ ಕೂಡ ಆಯಿತು, ಮಾಧ್ಯಮದಲ್ಲಿ ಕೂಡ ಬಂತು. ಸಾಕಷ್ಟು ವಿದ್ಯಾರ್ಥಿಗಳು ಒತ್ತಡ ಆಗ್ತಾ ಇದ್ದಾರೆ, ಪ್ರೊಟೆಸ್ಟ್ ಕೂಡ ಮಾಡ್ತಾ ಇದ್ದಾರೆ, ವಿರೋಧ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಪೋಷಕರು. ಅದೇ ರೀತಿ ಎಕ್ಸಾಮ್ ಮಾಡಿ, ಮರು ಪರೀಕ್ಷೆ ಮಾಡಿ ಅಂತ ವಿದ್ಯಾರ್ಥಿಗಳು ಸಾಕಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಬೋರ್ಡ್ ಅವರು ಏನು ಹೇಳಿದ್ದಾರೆ, ಈ ರೀತಿ ಇದ್ರೆ ಆಕ್ಷೇಪಣೆ ಸಲ್ಲಿಸಿ ನಾವು ತೀರ್ಮಾನವನ್ನು ಕೈಗೊಳ್ತೀವಿ, ನೀವು ಆಕ್ಷೇಪಣೆ ಸಲ್ಲಿಸಿ ಅಂತ ಹೇಳಿದರೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಕಾಲಾವಕಾಶ ಕೂಡ ಕಲ್ಪಿಸಿದ್ದಾರೆ. ವಿದ್ಯಾರ್ಥಿಗಳು ಆಕ್ಷೇಪಣೆ ಸಲ್ಲಿಸಬಹುದು. ನ್ಯೂಸ್ನಲ್ಲಿ ಕೂಡ ಬಂದಿದೆ, ಔಟ್ ಆಫ್ ಸಿಲೆಬಸ್ ಇಂದ 43 ಪ್ರಶ್ನೆಗಳು ಕೂಡ ಬಂದಿದ್ದಾವೆ. ಬರೋಬ್ಬರಿ ಸಬ್ಜೆಕ್ಟ್ಗಳಲ್ಲಿ 43 ಔಟ್ ಆಫ್ ಸಿಲೆಬಸ್ ಇರುತ್ತೆ. ಯಾವ ರೀತಿ ಮಾಡ್ತಾರೆ, ಇದು ಫುಲ್ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ ಏನೋ ಅನ್ನೋದನ್ನ ಕಾಯ್ದು ನೋಡಬೇಕಾಗುತ್ತೆ. ಅಥವಾ ಮರು ಪರೀಕ್ಷೆ ಮಾಡೋದಕ್ಕೆ ಕೂಡ ಒತ್ತಡಗಳು ಕೂಡ ಬರ್ತಾ ಇದೆ. ಮರು ಪರೀಕ್ಷೆ ಸುಲಭನ ಮಾಡ್ತಾರೆ ಅಂತ ಗೊತ್ತಿಲ್ಲ. ಆದರೆ ಕೆಲ ವಿದ್ಯಾರ್ಥಿಗಳು ಡಿಮ್ಯಾಂಡ್ ಕೂಡ ಮಾಡ್ತಾ ಇದ್ದಾರೆ, ಏನಂದ್ರೆ ಈ ರೀತಿ ಇದನ್ನ ಮಾತ್ರ ಬಿಟ್ಬಿಟ್ಟು ಯಾವುದು ಔಟ್ ಆಫ್ ಸಿಲೆಬಸ್ ಬಂದಿದೆ ಅದನ್ನ ಇಗ್ನೋರ್ ಮಾಡಿ ಉಳಿದ ವ್ಯಾಲಿಡ್ ಯಾವೆಲ್ಲ ಇದ್ದಾವೆ ಅದಕ್ಕೆ ಅನುಗುಣವಾಗಿ ಮಾತ್ರ ನೀವು ರ್ಯಾಂಕಿಂಗ್ ಅನ್ನು ಕೊಡಿ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಇನ್ನು ಕೂಡ ಡಿಮ್ಯಾಂಡ್ ಕೂಡ ಮಾಡ್ತಾ ಇದ್ದಾರೆ. ನೋಡೋಣ ಏನೆಲ್ಲ ಮಾಡ್ತಾರೆ ಅಂತ. ಬಟ್ KE ಡೈರೆಕ್ಟರ್ ಅವರು ಏನು ಹೇಳಿದ್ದಾರೆ ಅಂದ್ರೆ, ಆ ರೀತಿ ಇದ್ರೆ ಆಕ್ಷೇಪಣೆ ಸಲ್ಲಿಸಿ ಅಂತ ಒಂದು ಮಾಹಿತಿನ ಕೊಟ್ಟಿದ್ದಾರೆ. ನಾವು ತಜ್ಞರ ಜೊತೆ ಚರ್ಚೆ ಮಾಡಿ ಒಂದು ತೀರ್ಮಾನ ಕೈಗೊಳ್ತೀವಿ. ಶಿಕ್ಷಣ ತಜ್ಞರು ಇರ್ತಾರೆ, ಅವರ ಜೊತೆ ನಾವು ತೀರ್ಮಾನ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. KE ಅಂದ್ಬಿಟ್ಟು ಒಂದು ಸಂಸ್ಥೆ ಯಾವ ರೀತಿ ನಿರ್ಧಾರ ಕೈಗೊಳ್ತಾರೋ ಏನೋ, ಬೇಕಾಬಿಟ್ಟಿ ಕೂಡ ಮಾಡ್ತಾರೆ. ಕೋವಿಡ್ ಸಮಯದಲ್ಲಿ ಸಿಲೆಬಸ್ನ ತೆಗೆದಾಕಿ ರಿಡ್ಯೂಸ್ ಮಾಡಿದ್ರು. ಈ ಕರೆಕ್ಟಾಗಿ ಸಿಲೆಬಸ್ ಕೂಡ ಮೆನ್ಷನ್ ಮಾಡಿದರೆ ಏಕೈಕಿ ಔಟ್ ಆಫ್ ಸಿಲೆಬಸ್ ಪ್ರಶ್ನೆಗಳನ್ನು ಕೂಡ ಕೇಳಿ ಈ ರೀತಿ ವಿದ್ಯಾರ್ಥಿಗಳಿಗೆ ಅತಂತ್ರ ಕೂಡ ಮಾಡಿದ್ದಾರೆ. ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗಿರುತ್ತೆ. ಸಾಕಷ್ಟು ಜನ ಈ ರೀತಿ ಕೂಡ ಕೇಳ್ತಾ ಇದ್ದಾರೆ, ಖಾಸಗಿ ಶಾಲೆಗಳು ಶ್ರೀಮಂತರ ಮಕ್ಕಳು ಕೋಚಿಂಗ್ ತಗೊಂಡು ಹೆಂಗೋ ಮಾಡ್ತಾರೆ, ಬಡ ಮಕ್ಕಳು ಗ್ರಾಮೀಣ ಪ್ರತಿಭೆಗಳು ಏನು ಮಾಡಬೇಕು, ಅವರು ಕಷ್ಟಪಟ್ಕೊಂಡು ಸ್ವಂತ ಇದರಿಂದ ಓದಿರ್ತಾರೆ, ಈ ರೀತಿ ಅವರಿಗೆ ಸಮಸ್ಯೆ ಆದರೆ ಏನು ಮಾಡಬೇಕು ಅಂತ ಕೂಡ ಕೇಳ್ತಾ ಇದ್ದಾರೆ. ಈ ರೀತಿ ಆರೋಪಗಳು ಕೂಡ ಎಲ್ಲ ಎಮ್ಮಗಳಿಂದ ಕೂಡ ಬರ್ತಾ ಹೋಗ್ತದೆ. KE ಅವರ ಒಂದು ದೊಡ್ಡ ಸಂಸ್ಥೆ ಆಗಿರ್ತದೆ. ಒಂದು ಕ್ವಶನ್ ಪೇಪರ್ ಅನ್ನು ಕೂಡ 100 ಬಾರಿ ಯೋಚನೆ ಮಾಡಿ, 100 ಬಾರಿ ಇದನ್ನು ಚರ್ಚೆ ಮಾಡಿ ಪ್ರಶ್ನೆ ಪತ್ರಿಕೆ ಕೂಡ ಮಾಡಬೇಕು. ಇನ್ನು ಕೆಲ ಕಡೆ ಆರೋಪಗಳು ಬರ್ತಾ ಇರೋದೇನಂದ್ರೆ, ಕಳೆದ ವರ್ಷ ಆಗಿರೋದನ್ನೇ ಪೇಪರ್ನೇ ಮತ್ತೆ ಅದನ್ನೇ ಏನು ಮಾಡಿದ್ದಾರೆ ಅಂದರೆ, ಕಳೆದ ವರ್ಷ 2 ರಿಂದ 3 ಪೇಪರ್ಗಳನ್ನು ಅವರು ಪ್ರಿಪೇರ್ ಮಾಡಿರ್ತಾರೆ. ಪ್ರಿಪೇರ್ ಮಾಡಿದ ನಂತರ ಅದರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಿ ನಿಮಗೆ ಎಕ್ಸಾಮ್ಗೆ ಕಂಡಕ್ಟ್ ಮಾಡ್ತಾರೆ. ಅಲ್ಲಿ ಉಳಿದ ಪೇಪರನ್ನೇ ಬಂದ್ಬಿಟ್ಟು ಇಲ್ಲಿಗೆ ಹಾಕಿದ್ದಾರೆ, ಅದನ್ನೇ ಮತ್ತೆ ಹಾಕಿದ್ದಾರೆ ಅಂತ ಕೂಡ ಹೇಳಿದ್ದಾರೆ. ಎಲ್ಲ ಆಯಾಮಗಳಲ್ಲಿ ಕೂಡ ಚರ್ಚೆಗಳಾಗಿದೆ. KE ಡೈರೆಕ್ಟರ್ ಅವರು ಚರ್ಚೆ ಮಾಡಿ ತೀರ್ಮಾನ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಇಲ್ಲಿ ಯಾವ ರೀತಿ ಡಿಸೈಡ್ ಮಾಡಬೇಕು ಗೊತ್ತಿಲ್ಲ. ಗ್ರೇಸ್ ಮಾರ್ಕ್ಸ್ ಕೊಟ್ಟು 43 ಅಂಕಗಳನ್ನ ಗ್ರೇಸ್ ಮಾರ್ಕ್ಸ್ ಕೊಡಬೇಕಾಗುತ್ತೆ, ಅಥವಾ ಅದನ್ನ ಬಿಟ್ಬಿಟ್ಟು ಉಳಿದವೆಲ್ಲ ಮಾತ್ರ ಕನ್ಸಿಡರ್ ಮಾಡಿ ಅಂತ ಇನ್ನು ಕೆಲ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ಇನ್ನು ಕೆಲವರು ಎಕ್ಸಾಮ್ ಮಾಡಿ ಅಂತ ಕೂಡ ಕೇಳ್ತಾ ಇದ್ದಾರೆ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.